ಶಾಲೆಗಳು ಉಳಿಸಬೇಕು ಮತ್ತು ಬೆಳೆಸಬೇಕೆಂದು ಸರ್ಕಾರ ಎಲ್ಕೆಜಿ ಯುಕೆಜಿ ಪ್ರಾರಂಭ ಮಾಡಿ ಸರ್ಕಾರದಿಂದ ಬಡ ಮಕ್ಕಳಿಗೆ ವಿದ್ಯಾದಾನ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಉಪಾಧ್ಯಾಯ ಮಲ್ಲಿಕಾರ್ಜುನ್ ಎನ್ನುವವರು ತಮ್ಮದೇ ಕಾರುಬಾರು ನಡೆಸಿದ್ದಾರೆ ಎಂದು ಶಾಲೆಯ ಮಕ್ಕಳು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದು ಬೇರೆ ಯಾವ ಜಿಲ್ಲೆಯಲ್ಲಿಯೂ ಅಲ್ಲ ಮತ್ತು ಯಾವ ರಾಜ್ಯದಲ್ಲಿಯೂ ಅಲ್ಲ. ಅದು ಸುರಪುರ ತಾಲೂಕಿನ ಶಹಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಒಂದು ಚಿಕ್ಕ ತಾಂಡ ಜೈನಪುರ ಸಮೀಪದಲ್ಲಿದೆ. ಈ ತಾಂಡದಲ್ಲಿ ಸುಮಾರು 100ರಿಂದ 150 ಮನೆಗಳು ವಾಸವಾಗಿವೆ. ಆದರೆ ಅದರಲ್ಲೂ ಶಾಲೆಗೆ ಹೋಗುವ ಮಕ್ಕಳು 53 ಜನಸಂಖ್ಯೆ ಇದೆ. ಈ ಶಾಲೆಯ ಮಲ್ಲಿಕಾರ್ಜುನ್ ಎಂಬುವ ಶಿಕ್ಷಕ ಬಂದ ಮೇಲೆ ಮಕ್ಕಳ ಸಂಖ್ಯೆ 13ಕ್ಕೆ ಇಳಿಕೆಯಾಗಿದೆ. ಮಕ್ಕಳಿಗೆ ಕೇಳಿದರೆ ಇವರು ಸರಿಯಾಗಿ ಕಲಿಸುವುದಿಲ್ಲ, ಓದಿಸುವುದಿಲ್ಲ, ಅದಕ್ಕೆ ಬೇರೆ ಕಡೆ ಕೋಚಿಂಗ್ ಶಾಲೆಗೆ ಹೋಗಿದ್ದಾರೆ ಎಂದು ಹೇಳುತ್ತಾರೆ. ಬಟ್ಟೆ ಕೊಟ್ಟಾರ, ಬಟ್ಟೆ ಕೊಟ್ಟಾರ, ಬೂಟ್ ಕೊಟ್ಟಿಲ್ಲ. ಏನು ಕೇಳಿದ್ರೆ ಬೈತಾರನು? ಬೈತಾರ, ಹೊಡ್ಯಾಕೆ ಬರ್ತಾರ. ಏನಂತಾರ? ಹಾಂ ಹಾಂ ಹೌದಾ? ಯಾವ ಸರ್ ಬೇಕು? ಪ್ರಶಾಂತ ಅವ್ರೆಲ್ಲಾರ? ಹಾಂ ಬೇರೆ ಕಡೆ ಹೋಗ್ಯಾರ? ಅವರೇ ಬೇಕು ನಿಮ್ಗೆ? ಇವ್ರು ಸರಿ ಇಲ್ಲ. ಇವ್ರು ಏನು ಬೈತಾರ, ಹೊಡಿತಾರ, ಏನು ಮಾಡ್ತಾರ? ಹಾಲು ಮಾಡಂದ್ರೆ ಮಾಡಲ್ಲ. ಯಾರು ತೊಗೊಂಡೋಗ್ಯಾರ? ಹ್ಞೂ 50 ರೂಪಾಯಿಗೆ ಒಂದು ಮಾರ್ತಾರ? 50 ರೂಪಾಯಿಗೆ ಒಂದು ಮಾರ್ತಾರ? ಯಾರಿಗೆ ಮಾರ್ತಾರ? ಬೇರೆಯವ್ರಿಗೆ ಮಾರ್ತಾರ? ಎಷ್ಟು ಒಂದು ಮಾರ್ತಾರ? 50 ರೂಪಾಯಿಗೆ ಒಂದು. ಮತ್ತೇನು ಸಮಸ್ಯೆ ನಿಮ್ದು? ನೀರು ಬರ್ತಾವ? ನೀರು ಸಿಗ್ತಾವ ಇಲ್ಲಿ ಕುಡಿಯಾಕ? ನೀರು ಕೂಡ ಮನೆಯನ್ನು ತುಂಬ್ಕೊಂಬರ್ತಾರ? ನಿನ್ನ ಹೆಸ್ರೇನು? ಮಮತಾ. ನಿನ್ನ ಹೆಸ್ರಮ್ಮ? ಅಪೂರ್ವ. ಅವಿ ನಿನ್ನ ಹೆಸರು? ಚೈತ್ರ. ನಿಂದಮ್ಮ? ಐಶ್ವರ್ಯ. ನೀವೆಲ್ಲ ಮನೇಲಿಂದ ನೀರು ತುಂಬ್ಕೊಂಬರ್ತೀರಿ. ನೀವು ಡೈಲಿ ಇಷ್ಟೇ ಜನ ಇರೋದಾ? 50 ಮಂದಿ ಇರೋಲ್ಲ? ಪ್ರಶಾಂತ್ ಸರ್ ಇದ್ದಾಗ 60 ಜನ ಬರ್ತಿದ್ರು, ಇವಾಗ ಯಾರು ಬರೋಕ್ಕೆ ತಯಾರಿಲ್ಲ. ಸರ್ಕಾರದಿಂದ ಬಂದಿರುವ ಹಾಲಿನ ಪೌಡರ್ ಇವರು ಬೇರೆಯವರಿಗೆ ಮಾರುತ್ತಿದ್ದಾರೆ. ಅದು 50 ರೂಪಾಯಿಗೆ ಒಂದು ಪಾಕೆಟ್ ಮಾಡುತ್ತಾರೆ ಎಂದು ಮಕ್ಕಳು ರಾಜ್ಯರೋಷವಾಗಿ ಹೇಳಿದ್ದಾರೆ. ಆದ್ದರಿಂದ ಇಂತಹ ಶಿಕ್ಷಕ ನಮಗೆ ಬೇಡ ಎಂದು ಮಕ್ಕಳು ಹೇಳುತ್ತಾರೆ. ಆದ್ದರಿಂದ ಇವರನ್ನು ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ಹಾಲಿನ ಪೌಡರ್ ಮಾರಿದ ಆರೋಪ ಮಕ್ಕಳಿಗೆ ಕೇಳಿ ಬಂದಿರುವ ಕಾರಣ ಇವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮತ್ತು ಮಕ್ಕಳು ತಿಳಿಸಿದರು. ನಿನ್ನ ಹೆಸರೇನಮ್ಮ? ಅಪೂರ್ವ. ಅಪೂರ್ವ. ಎಷ್ಟನೇ ಕ್ಲಾಸು? 4ನೇ ಕ್ಲಾಸ್. 4ನೇ ಕ್ಲಾಸು. ನಿನ್ನ ಹೆಸರು? ಮಮತಾ ರೀ. ಮಮತಾ. ಎಷ್ಟನೇ ಕ್ಲಾಸು? 5ನೇ ಕ್ಲಾಸ್ ರೀ. 5ನೇ ಕ್ಲಾಸು. ಹೌದಾ? ನಿಮ್ಮ ಸ್ಕೂಲಾಗ ಊಟ ಹೆಂಗೆ ಕೊಡ್ತಾರ? ಚಿತ್ರಾನ್ನ ಕೊಡ್ತಾರೆ. ಚಿತ್ರಾನ್ನ ಕೊಡ್ತಾರೆ. ಮೊಟ್ಟೆ ಕೊಡಲ್ವಾ? ಮೊಟ್ಟೆ ಕೊಡಲ್ರಿ, ನಿನ್ನೆ ಒಂದೇ ದಿನ ಕೊಟ್ಟಾರೆ. ವಾರದಾಗ ಎಷ್ಟು ಸಲ ಕೊಡ್ತಾರೆ ಮೊಟ್ಟೆ? ವಾರದಾಗ ಕೊಡಲ್ರಿ, ಬಾಳೆಹಣ್ಣೆ ಕೊಡ್ತಾರೆ 2 ಸಲ ರೀ. 2 ಸಲ ಬಾಳೆಹಣ್ಣು ಕೊಡ್ತಾರೆ, ಮೊಟ್ಟೆ ಕೊಡಲ್ಲ. ಕೊಡಲ್ರಿ. ಹಾಲು? ಹಾಲು ಒಂದೊಂದು ದಿನ ಹಾಕ್ತಾರ್ರಿ, ಇನ್ನು ವಾರ ಬಿಡ್ತಾರ್ರಿ, ಇನ್ನು ಒಂದೊಂದು ದಿನ ಹಾಕ್ತಾರ್ರಿ. ಒಂದೊಂದು ದಿನ ಹಾಕಿರಪ್ಪ, ಒಂದೊಂದು ವಾರ ಬಿಡ್ತಾರ? ಹ್ಞೂ ರೀ. ಹಾಂ, ನಿಮ್ಗೆ ಏನು ಕೇಳಿದ್ರೆ ಬೈತಾರ? ಹ್ಞೂ ರೀ. ಏನಂತಾರ? ಏನಾದರೂ ಹಾಕ್ಕೊಡಂದ್ರೆ ನಾ ಏನೋ ಹಾಕಿ ಹೋಗಿ ನಂದು ಕೆಲಸ ಅದಂತ ಹೇಳ್ತಾನೆ ರೀ. ಮೀಟಿಂಗ್ ಆದಂತ ಸರಿ, ಏನು ಹಾಕಲ್ರಿ, ಏನು ಮಾಡಲ್ರಿ, ಮಧ್ಯಾಹ್ನ ನಿಂತ್ರಿ ನನ್ನ ಮೀಟಿಂಗ್ ಆದಂತ್ರಿ ಹೋಗ್ಬಿಡ್ತಾನೆ ರೀ. ಮೀಟಿಂಗ್ ಆದಂತೇಳಿ ಹೋಗ್ಬಿಡ್ತಾರ. ಮತ್ತೆ ನಿಮ್ಗೆ ಕಲ್ಸರ್ ಯಾರು? ಶ್ರೀ ಯಾರು ಇರಲ್ರಿ, ಮೂರಕ್ಕೆ ಬಿಟ್ಬಿಡ್ತಾನ್ರಿ. ಅವತ್ತು ಅಧ್ಯಕ್ಷ ಬಂದಿದ್ದಾನ್ರಿ, ಬಕ್ಕಳು ಬೈದಾನ್ರಿ ಸರಿಗೆ ರೀ. ಸರಿಗೆ ಬೈದಾರ? ನಿಮ್ಗೆ ಇವ್ರೇನು ಸರಿಯಾಗಿ ನೋಡ್ಕೊಳ್ಳಲ್ಲ? ಹ್ಞೂ ರೀ. ಕುಡಿಯೋಕೆ ನೀರು ನಿಮ್ಗೆ ಕುಡಿಯೋಕೆ ನೀರು ಸಿಗ್ತಾವ? ಇಲ್ರಿ, ನೀರಿಲ್ಲ. ಮನೆಯಿಂದ ತಗೊಂಡ್ಬರ್ಬೇಕ್ರಿ. ಮನೇಲಿಂದ ರೀ. ಮನೇಲಿಂದ? ನೀವು ಮನೇಲಿಂದ ತಗೊಂಡ್ಬರ್ಬೇಕು? ಹ್ಞೂ ರೀ. ಮತ್ತೆ ನಿಮ್ಗೆ ಯಾರು ಬೈತಾರ? ಆ ಬುಡ್ಡ ಸರ್ ರೀ. ಯಾರು? ಬುಡ್ಡ ಸರ್ ರೀ. ಬುಡ್ಡ ಸರ? ಹ್ಞೂ ರೀ.
ಯಾರು? ಮಲ್ಲಿಕಾರ್ಜುನ್ ಸರಿ. ಮಲ್ಲಿಕಾರ್ಜುನ್ ಸರ್. ಹ್ಞೂ ರೀ. ಏನು ಕೇಳಿದ್ರೆ ನೀವು ಬೈತಾರ ಅವ್ರು? ಹ್ಞೂ ರೀ. ಅಲ್ಲ ಸರ್, ಮಕ್ಕಳಿಗೆ ಈ ಥರ ನೀವು ಬೈತೀರಂತಲ್ಲ, ಯಾಕೆ? ಬೈಯಲ್ಲ, ಪ್ರೇಮ್ನಿಂದ ಬೈತಾ ಉಳಿದ ಸರ್. ಬೈಲಿಕ್ಕೆ ಅವ್ರಿಗೆ ಪಾಪ ನಾವು ಹೊಡೆ ಬೈಯಲ್ಲ ಬೇಡ್ರಿ. ವಾರಕ್ಕೆ 2 ದಿವಸ ಸೋಮವಾರ ಬುಧವಾರ ತತ್ತಿ ಬಾಳೆಹಣ್ಣು ಸರ್. ಒಂದು ತಿಂಗಳು ಶ್ರಾವಣ ಇತ್ತಲ್ಲ ತಂದಿಲ್ಲ. ಬುಧವಾರ ದಿವಸ ನೆನ್ನೆ ತತ್ತಿ ಹಾಕಿದ್ದೇವೆ ರೀ, ಹಾಕ್ತೇವೆ ಸರ್. ಮತ್ತೆ ಹಾಕಿಲ್ಲ ಅಂತ ಹೇಳ್ತಾರಲ್ಲ. ಬುಧವಾರ ಹಾಕಿಲ್ಲ ತತ್ತಿ. ನಿನ್ನ ಬುಧವಾರ ನಿನ್ನೆ ಬುಧವಾರ ನಿಮ್ಗೆ ಹಾಕಿರ್ತೈತಿ ಸರ್. ಶ್ರಾವಣ ಎಷ್ಟು ದಿನ ಆಯ್ತು? ಶ್ರಾವಣ ಒಂದು ತಿಂಗಳಾಯ್ತು ಹೋಗಿ. ಈಗ ಮೊನ್ನೆ ಒಂದು ತಿಂಗಳಾಯ್ತು, ನೀವು ಒಂದ್ಸಲ ಹಾಕಿರ ಹೇಳ್ತಾರಲ್ಲ. ಇಲ್ಲ 4 ಸಲ ಬಂದಿದ್ದಾರೆ ಸಾಲಿಗ. ಈಗ 4 ಸಲ ಹಾಕಿ ಒಂದು ತಿಂಗಳಾಯ್ತು ತತ್ತಿನ ಹಾಕಿಲ್ಲ. ಹಾಕಿದ್ದಾರೆ ಹೇಳ್ತಾರಲ್ರಿ. ಇಲ್ಲ ಸರ್, ಶ್ರಾವಣ ಹಾಕಿಲ್ರಿ. ಅಲ್ಲ ಸರ್, ಮಕ್ಕಳಿಗೆ ಬಜೆಟ್ 53 ಮಕ್ಕಳದ್ದು ಲಿಸ್ಟ್ ಬರ್ತದೆ ನಿಮ್ಗೆ. ನೀವು ಒಂದೊಂದು ಬಾಳೆ ಕೊಟ್ಟು ಅವ್ರಿಗೆ ಯಾಕೆ ಮಕ್ಕಳು ಮುಚ್ಚಿಡ ರೀ? ನಾವು ತರುದೇ 3 ಡಜನ್ ತಂದು ಮಕ್ಕಳಿಗೆ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ ನಾವು. ಮುಚ್ಚಿಡ 10 ಜನ ಮಕ್ಕಳು ಅದಾರ. ನಾವು ಪರವಾಗಿ 2 3 ಕೊಡ್ತೀವಿ. ಹಂಗೆ ಬಿಡಲ್ಲ. ತುಂಬ ಆಯ್ತು. ಸರಿ ಓಕೆ. HM ಹವಾಲ್ದಾರ್ RJ32 ನ್ಯೂಸ್ ಕನ್ನಡ ಸುರ್ಪುರ್.